ಎಕ್ಸ್ಪ್ರೆಷನ್ಸ್ ನಾ ಇಲ್ಲಿ ಏನ್ ಬರ್ದೇನೆ ಎಕ್ಸ್ಪ್ರೆಷನ್ಸ್ ಅಂತಂದ್ರ ಉಕ್ತಿಗಳು. ಕನ್ನಡದೊಳಗ ಉಕ್ತಿ ಅಂತೀವಿ, ಬಟ್ ನಾವು ಉಕ್ತಿ ಅಂತ ನಾವು ನಾರ್ಮಲಿ ಆಡು ಭಾಷೆ ಒಳಗೂ ಸಹಿತ ನಾವ್ ಎಲ್ಲಿಯೂ ಬಳಸಂಗಿಲ್ಲ. ಹೇಳಿಕೆ ಅಂತ ಅನ್ಬೋದು ಇದಕ್ಕೆ, ಹೇಳಿಕೆ. ಸೊ ಎಕ್ಸ್ಪ್ರೆಷನ್ ಕನ್ನಡ ಮೀಡಿಯಂದವ್ರು ಬರ್ಕೋಬಹುದು. ಎಕ್ಸ್ಪ್ರೆಷನ್ ಈ ಇಂಗ್ಲಿಷ್ ಮೀಡಿಯಂದವರು ನೀವು ಬರ್ಕೋಬೇಕಾಗ್ತದೆ, ಮೋಸ್ಟ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರೋದ್ರಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಎಕ್ಸ್ಪ್ರೆಷನ್ EXPRESSION ಎಕ್ಸ್ಪ್ರೆಷನ್ ಅಂದ್ರೆ ಒಂದು ಹೇಳಿಕೆ, ಇದೊಂದು ಗಣಿತದ ಹೇಳಿಕೆ, ಗಣಿತದ ಒಂದು ಹೇಳಿಕೆ ಇದು ಅಷ್ಟೇ. ಅದಕ್ಕೆ ನಾವೇನಂತೀವಿ ಪುಸ್ತಕದ ಭಾಷೆ ಒಳಗ ಉಕ್ತಿ. ಎಕ್ಸ್ಪ್ರೆಷನ್ಸ್ ವಿತ್ ಮಿಕ್ಸ್ಡ್ ಆಪರೇಷನ್ಸ್. ಮಿಕ್ಸ್ಡ್ ಆಪರೇಷನ್ಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ತಿಳಿತಿರ್ತದಲ್ಲ, ಕನ್ನಡ ಮೀಡಿಯಂದವ್ರು ಯಾರಾದ್ರೂ ಹೇಳ್ರಿ ಮಿಕ್ಸ್ಡ್ ಆಪರೇಷನ್ಸ್ ಅಂದ್ರೆ ಏನು, ಮಿಕ್ಸ್ಡ್ ಅಂದ್ರೆ ಏನು, ಆಪರೇಷನ್ಸ್ ಅಂದ್ರೆ ಏನು? ಕನ್ನಡ ಮೀಡಿಯಂದವ್ರಿಗೆ ಯಾರ್ಯಾರು ಗೊತ್ತಾಗ್ತೈತಿ ಹೇಳ್ರಿ, ಅನ್ಮ್ಯೂಟ್ ಮಾಡಿ ಹೇಳ್ರಿ. ಮಿಕ್ಸ್ಡ್ ಅಂದ್ರೆ ಏನು ಅಷ್ಟೇ ಹೇಳ್ರಿ. ಮಿಶ್ರ. ಮಿಶ್ರ. ಮಿಕ್ಸ್ಡ್ ಅಂದ್ರೆ ಮಿಶ್ರ, ಬೇರೆ ಬೇರೆದು ಕೂಡಿದ್ದಕ್ಕೆ ಮಿಕ್ಸ್ಡ್ ಅಂತ ಕರಿತೀವಿ, ಹೌದಲ್ಲ? ಆಪರೇಷನ್ಸ್ ಅಂದ್ರೆ ಏನು? ಆಪರೇಷನ್ ಅಂದ್ರೆ ಹಾಸ್ಪಿಟಲ್ದಾಗ ಮಾಡ್ತಾರಲ್ಲ ಆ ಆಪರೇಷನ್, ಅದು ಶಸ್ತ್ರಕ್ರಿಯೆ. ಇಲ್ಲಿ ಯಾವ ಕ್ರಿಯೆ? ಗಣಿತದ ಕ್ರಿಯೆಗಳು. ಯಾವ ಕ್ರಿಯೆಗಳನ್ನು ನೋಡಿದಿರಿ? ಪ್ಲಸ್ ನೋಡಿದಿರಿ, ಮೈನಸ್ ನೋಡಿದಿರಿ, ಗುಣಾಕಾರ, ಭಾಗಾಕಾರ, ಇವು ಕ್ರಿಯೆಗಳು, ಗಣಿತದ ಕ್ರಿಯೆಗಳು. ಆಪರೇಷನ್ ಅಲ್ಲಿ ನಾವು ಹಾಸ್ಪಿಟಲ್ದಾಗ ಉಪಯೋಗಿಸೋದು ಯಾವುದು? ಶಸ್ತ್ರಕ್ರಿಯೆ. ಸೊ ಕ್ರಿಯೆ ಇದು. ಆಪರೇಷನ್ ಅಂದ್ರೆ ಏನು? ಕ್ರಿಯೆ. ಸೊ ಇದೇನು ಅಂದ್ರೆ ಮಿಶ್ರ ಕ್ರಿಯೆಗಳ ಹೇಳಿಕೆಗಳು ಅಥವಾ ಮಿಶ್ರ ಕ್ರಿಯೆಗಳ ಉಕ್ತಿಗಳು ಅಂದ್ರೆ ಏನು? ನೀವು ಒಂದೊಂದಾಗಿ ಮೊದಲು ಹೆಂಗ್ ಬರೀತಿದ್ರಿ, 1ನೇ 2ನೇದಾಗ ಬರೇ ಪ್ಲಸ್ ಅಷ್ಟ ಒಂದ್ ಕಡೆ ಬರೀತಿದ್ರಿ, ಮೈನಸ್ ಅಷ್ಟ ಒಂದ್ ಕಡೆ ಬರೀತಿದ್ರಿ. ಹಂಗಲ್ಲ, ಎಲ್ಲಾ ಕೂಡಿದ್ದಿರ್ಬೋದು. ಹಿಂಗ್ ಬರ್ತಾವ. ನೀವು ಗಣಿತದೊಳಗಿನ ಮುಂದೆ ಹೋದಂಗ ಏನಾಗ್ತೈತಿ, ಈ ತರ ಇಂಥ ಉದ್ದನು ಒಂದು ಉಕ್ತಿಗಳು, ಹೇಳಿಕೆಗಳು ಬರ್ತಾವ. 6ರೊಳಗ ಅರ್ಧ ಕಳೆದು ಆಮೇಲೆ ಅದನ್ನ ಎದಕ್ಕೋ ಒಂದು ಸಲ ಗುಣಿಸ್ಬೇಕು, ಇಲ್ಲೈತಿಲ್ಲ ಇದು. ಇದನ್ನ ನಾವು ಇಂಗ್ಲಿಷ್ದೊಳಗ ಅಥವಾ ಕನ್ನಡದೊಳಗೆ ಹೇಳಿದ್ರೆ ಈ ಹೇಳಿಕೆ ಏನಾಕತಿ ಏನಂತ, 6ರೊಳಗ ಅರ್ಧ ಕಳೀರಿ ಮತ್ತ 3ಕ್ಕ 3.5 ಕೂಡಿಸಿ ಗಿರ್ದಾ ಕಳೆದು ಬಂದು ಉತ್ತರಲೆ ಗುಣಿಸ್ರಿ ಅಂತ ಹೇಳಿದಂಗಿದು. ಇದನ್ನ ಹೇಳೋದನ್ನ ಗಣಿತದೊಳಗ ಸಂಕ್ಷಿಪ್ತವಾಗಿ ಈ ತರ ನಾವು ಬರಿಬಹುದು. ಇದೊಂದು ಹೇಳಿಕೆ. ಇದನ್ನು ಬಿಡಿಸ್ರಿ ನೋಡೋಣ, ಇದ್ರ ಉತ್ತರ ಎಷ್ಟು ಬರ್ತೈತಿ. ಬಿಡಿಸ್ರಿ ಅಂದ್ರೆ ಏನರ್ಥ? ಈ ಉಕ್ತಿಯನ್ನ ಅತ್ಯಂತ ಸಣ್ಣ ರೂಪಕ್ಕ, ಸಂಕ್ಷಿಪ್ತ ರೂಪಕ್ಕ ತಗೊಂಡ್ ಬಂದ ಹೇಳೋದು ಬಿಡಿಸೋದಂತ. ಬಿಡಿಸೋದು ಅಥವಾ ಅದಕ್ಕೆ ಉತ್ತರ ಹೇಳೋದು. ಇದ್ರ ಬೆಲೆ ಎಷ್ಟಾಗ್ತೈತಿ ಅಂದಂಗ, ಈ ಉಕ್ತಿಯ ಬೆಲೆ ಎಷ್ಟಾಗ್ತೈತಿ. ಇಂಗ್ಲಿಷ್ ಒಳಗೆ ಇದಕ್ಕೆ ಇವ್ಯಾಲ್ಯುವೇಟ್ ದಿಸ್ ಎಕ್ಸ್ಪ್ರೆಷನ್ ಅಂತ ಬರ್ದಿರ್ತಾವ. ಕನ್ನಡದೊಳಗೆ ನಿಮ್ಗೆ ಈ ಒಂದು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಇದ್ ಮಾಡಿ ಸ್ವಲ್ಪ ನಾ ಹೇಳಿದ್ಮೇಲೆ ಆಮೇಲೆ ನೀವು ಟೈಪ್ ಮಾಡ್ರಿ. ಎಲ್ಲರಿಗೂ ಒಂದ್ ಸ್ವಲ್ಪ ಟೈಮ್ ಕೊಡೋಣ. ಈಗ ಹೆಂಗ್ ಮಾಡೋದು ನೋಡೋಣ. ಫಸ್ಟಿಗೆ ಓಕೆ, 6 - 1 2 ಗುಣಾಕಾರ ಏನಿತ್ತು? 3 ಪ್ಲಸ್ ಹೇಳ್ತಾರೆ ಏನಿತ್ತು? 3 ಪೂರ್ಣಾಂಕ 1 2 ಆಮೇಲೆ 1 4 ಈಗ ನೋಡ್ರಿ, ಇದನ್ನ ಹೆಂಗ್ ನೋಡ್ಕೋಬೇಕು ಅಂತಂದ್ರ, ಇಲ್ಲಿ 2 ಸಂಖ್ಯೆಗಳು ಅವನು ಗುಣಿಸಿದೆವು. ಯಾವ 2 ಸಂಖ್ಯೆಗಳು? ಒಂದು ಯಾವುದು? ಇಷ್ಟು, ಇದೊಂದು, ಇದ್ರ ಉತ್ತರ ಒಂದು. ಆಮೇಲೆ ಇನ್ನೊಂದು ಯಾವುದು? ಇಷ್ಟೆಲ್ಲದದು ಕೂಡ ಒಂದು ಉತ್ತರ, ಹೌದಲ್ಲ? ಇವನ್ ಏನ್ ಮಾಡಿತಿ? ಗುಣಿಸೈತಿ. ಅಂದ್ರೆ ಇದು ಎಷ್ಟು ಮೊದಲು ತಕ್ಕೋಬೇಕು, ಇದೆಷ್ಟು ಮೊದಲು ತಕ್ಕೋಬೇಕು, ಇದನ್ನ ಗುಣಿಸ್ಬೇಕು. ಇದು ಎದ್ರಿಂದ ಗೊತ್ತಾಗತ್ತೆ ನಮಗೆ? ಬ್ರಾಕೆಟ್ ಹಾಕಿದ್ದೈತಿ. ಇಲ್ಲಿ ಬ್ರಾಕೆಟ್ ಹಾಕಿದ ಕೂಡಲೇ ಅದನ್ನ ಏನ್ ಮಾಡ್ಬೇಕು ನಾವು? ಬ್ರಾಕೆಟ್ ಇದ್ದ ಎಲ್ಲ ಕೂಡ ಅದು ಒಂದದು ಅಂತ ಟ್ರೀಟ್ ಮಾಡ್ಬೇಕು ನಾವು. ಅದೆಲ್ಲ ಕೂಡ ಅದು ಒಂದ ಮಾಡ್ಕೋಬೇಕು. ಅದನ್ನ ಬ್ರಾಕೆಟ್ನಾಗ ಇದ್ದೆಲ್ಲ ಮೊದಲು ಏನ್ ಮಾಡ್ಕೋಬೇಕು? ಒಂದ ಮಾಡ್ಕೋಬೇಕು. ಅದನ್ನ ಆಮೇಲೆ ಗುಣಿಸ್ಬೇಕು. ಸೊ ಈಗ
ಹಂಗಾನು ನಾನು ಬರಿಬಹುದು ನೋಡ್ರಿ. 6ರಾಗ ಅರ್ಧ ಕಳೆದ್ರೆ ಎಷ್ಟು 5.5 ಆಕೈತಿ ಹೌದಲ್ಲ. ಅದ್ರ ಹಂಗ ಬರೆಯಂಗಿಲ್ಲ. ಈಗ ನಾನು ನಿಮ್ಗೆ ಎಲ್ಲರಿಗೂ ತಿಳಿಯೋಂಗ ಮಾಡ್ಕೋತೀನಿ. ಈಗ ನಾನು ಹಂಗ ಡೈರೆಕ್ಟ್ ಬರಿಬಹುದಾಗಿತ್ತು 5.5 ಆಕೈತಿ ಅಂತ ಹೇಳಿ. 6 ಅರ್ಧ ಕಳೆದ್ರೆ ಅದು ಮಾಡೋಣ ಹೆಂಗಂತ ಹೇಳಿ. ಏನ್ ಮಾಡೋಣ, ಲಸಾ ತೆಗೆಯೋನು 2 ಬಂತು. ಯಾಕಂದ್ರೆ ಇಲ್ಲಿ ಛೇದ ಎಷ್ಟೈತಿ 6 ಛೇದ 1 ಐತಿ ಹೌದಲ್ಲ. ಸೊ ಇಲ್ಲಿ 2ರಲ್ಲೇ ಗುಣಿಸ್ಬೇಕಾಗ್ತದೆ. ಇದಕ್ಕೆ 2ರಲ್ಲೇ ಗುಣಿಸಿದಾಗ ಎಷ್ಟಾಯ್ತು 6 12 ಆಯ್ತು. 12 ಮೈನಸ್ ಇಲ್ಲಿ 1ರಲ್ಲೇ ಗುಣಿಸ್ತೇನೆ. ಏನು 12 ಮೈನಸ್ ಇದೆಷ್ಟಾಗ್ತಿದು, ಇದೆಷ್ಟೇ ಎಷ್ಟಾಗ್ತಿದು 11/2 ಹೌದಲ್ಲ. 11/2 11/2 ಅಂದ್ರು ಒಂದ 11/2 ಅಂದ್ರು ಒಂದ 5.5 ಅಂದ್ರು ಒಂದ್ರ ನೋಡ್ರಿ. ಯಾಕಂದ್ರೆ 11ರಾಗಿ 2 ಭಾಗ ಮಾಡಿದ್ರೆ ಎಷ್ಟೆಷ್ಟು ಬರ್ತಾವ, ಒಂದೊಂದು 5.5 ಬರ್ತಾವ ಹೌದಲ್ಲ. ಸೊ ನಾ ಹೇಳಿದ್ನಲ್ಲ 6ರೊಳಗೆ ಅರ್ಧ ಹೋದ್ರೆ 5.5 ಅಂತ ಹೇಳಿ. ಸೊ 11/2 ಅಂದ್ರು ಒಂದ 5.5 ಅಂದ್ರು ಒಂದ. ಹಂಗ ಇನ್ನ ಈ ಎರಡನೇದು ಬಿಡಿಸ್ಕೊಂಡು ಎರಡನೇದ್ರೊಳಗೆ ನೋಡ್ರಿ ಏನೈತಿ, 2 ಕ್ರಿಯೆಗಳದಾವ ಇಲ್ಲಿ. ಒಂದು ಪ್ಲಸ್ ಐತಿ, ಇನ್ನೊಂದು ಮೈನಸ್ ಐತಿ. ಓಕೆ, ಸೊ ಇವನು ನಾನು ಹೆಂಗ್ ಮಾಡ್ಕೊಂತ ಹೋಗ್ಬೋದು, ಎಡದಿಂದ ಬಲಕ್ ಮಾಡ್ಕೊಂತ ಹೋಗೋದು ಇವನು ಹಿಂಗಿದ್ದಾಗ. ಯಾಕಂದ್ರೆ ಇಲ್ಲಿ ಏನಿಲ್ಲ ಪ್ಲಸ್ ಮೈನಸ್ ಗುಣಾಕಾರ ಎಲ್ಲ ಮಿಕ್ಸ್ ಆಗಿಲ್ಲ, ಬರೀ ಪ್ಲಸ್ ಮೈನಸ್ ಗಳು ಅಷ್ಟ ಮಿಕ್ಸ್ ಆಗಿದೆ. ಅವಾಗ ನಾನು ಏನ್ ಮಾಡ್ಬೋದು, ಎಡದಿಂದ ಬಲಕ್ಕ ಮಾಡ್ಕೊಂತ ಹೋಗೋದು ಇದನ್ನ. ಈಗ ಏನ್ ಮಾಡೋಣ, 3 ಪ್ಲಸ್ 3.5 ಮೊದಲು ಮಾಡ್ಕೊಂಡಿದ್ದೀನಿ. 3 ಪ್ಲಸ್ 3.5 3 ಪ್ಲಸ್ 3.5 ಮಾಡ್ಕೊಂಡು ಏನಾಕೈತಿ 6.5 ಬರ್ಬೇಕು ನನಗೆ ಗೊತ್ತಿಲ್ಲ. ಆದ್ರ 6.5 ಅಂದ್ರೆ ಎಷ್ಟು, ನೀವು ಹಂಗ ವಿಷಮ ಭಿನ್ನ ರಾಶಿ ಒಳಗಿಟ್ರೆ ಎಷ್ಟು 6.5 ಅಂತಂದ್ರ 13/2 ಆಗ್ಬೇಕಷ್ಟು. 13/2 ಆಗ್ಬೇಕು. ಇದ್ರ ಉತ್ತರ ನಮ್ಗೆ ಮೊದ್ಲ ಗೊತ್ತೈತಿ, ಆದ್ರೆ ಹೆಂಗ್ ತಕೊಳ್ಳೋದು ನೋಡೋಣ ಈಗ. ನಾವೇನ್ ಮಾಡಿದೇನ 3 ಪ್ಲಸ್ 3.5 ಇತ್ತಲ್ಲ, 3 ಪೂರ್ಣಾಂಕ 1 2 ಅಂಶ ಇತ್ತಲ್ಲ, ಇದನ್ನೇನ್ ಮಾಡ್ಕೊಂಡು ವಿಷಮ ಭಿನ್ನ ರಾಶಿಯಾಗಿ ಬರ್ಕೊಂಡು ಹೆಂಗ 3 ಎಳೆ 6 1 7/2 ಅವಾಗ ನಾ ಏನ್ ಮಾಡ್ತೇನೆ, ಮತ್ತಿಲ್ಲೇ ಲಸ 2 ತಕೋತೀನಿ. ಅಂದ್ರೆ ಇಲ್ಲಿ ಛೇದ 1 ಐತಿ, ಇದನ್ನ ಎಷ್ಟರಲ್ಲೇ ಗುಣಿಸ್ಬೇಕಾಗೈತಿ, 2ರಲ್ಲೇ ಗುಣಿಸ್ಬೇಕು. ಅಂಶವನ್ನು ಹಂಗಾಗಿ 2ರಲ್ಲೇ ಗುಣಿಸ್ಬೇಕು. ಅಂಶವನ್ನು 2ರಲ್ಲೇ ಗುಣಿಸಿದಾಗ ಎಷ್ಟಾಯ್ತು 6 ಆಯ್ತು. ಪ್ಲಸ್ ಇಲ್ಲಿ ಅಂಶಕ್ಕೆ ಏನು ಗುಣಿಸೋಜಿರಲ್ಲ, ಯಾಕಂದ್ರೆ ಛೇದಕ್ಕೂ ಏನು ಗುಣಿಸಿಲ್ಲ. ಸೊ ಇದೆಷ್ಟಾಯ್ತು, ಇದು ಸಹಿತ 13/2 ಬರೋಬ್ಬರಿ ನಾವು ಅಂದ್ಕೊಂಡಂಗ 13/2 ಆಯ್ತು. ಇನ್ನ ನಾವೇನ್ ಮಾಡ್ಬೇಕು, ಈ 13/2 ನಾವೇನ್ ಮಾಡ್ಬೇಕು, ಇನ್ನ ಈ ಒಂದು 4 ಅಂಶ ಕಳಿಬೇಕು. ಸೊ 13/2 ಒಂದು 4 ಅಂಶ ಕಳಿಬೇಕು. ಅಂದ್ರೆ ಎಷ್ಟಾಕೈತಿ, 13 ಗಿರ್ದ ಆಗ್ಬೇಕು. ಇದು 6.5 ಆಗಿತ್ತಲ್ಲ ಮೊದ್ಲು, ಎಷ್ಟಾಗಿತ್ತು 6.5 ಆಗಿತ್ತು. ಈಗ 6 ಗಿರ್ದ ಆಗ್ಬೇಕು, 6 ಗಿರ್ದ ಆಗ್ಬೇಕು. ಸೊ ಈಗ ನೋಡೋಣ ಹೆಂಗ ಆಗ್ತೈತೆ 6 ಗಿರ್ದ ಅಂದ್ರೆ ಎಷ್ಟಾಕೈತೆ ಅಂತ. ಸೊ ಇಲ್ಲಿ ಲಸ 4 ಬಂತು. ಸೊ ಈಗ ಏನಾಯ್ತು, ಲಸ ಇಲ್ಲಿ ಇದಕ್ಕೆ ಛೇದಕ್ಕೆ ನಾನು ಎದರಲ್ಲೂ ಗುಣಿಸಿಲ್ಲ 4 ಬರೋಸು ಸಲಾಗಿ. ಅಂದೆಲ್ಲ ಅಂಶಕ್ಕನ್ನ ಬರೀ 1ರಲ್ಲೇ ಗುಣಿಸ್ತೀವಿ. ಇಲ್ಲಿ ಮಾತ್ರ ಛೇದನ ನಾನು ಏನ್ ಮಾಡಿದೀನಿ 4 ಮಾಡ್ಕೊಂಡಿದ್ದೀನಿ, ಅಂದ್ರೆ 2ರಲ್ಲೇ ಗುಣಿಸಿದೀನಿ. ಇದನ್ನು ಸಹಿತ ಈಗ 2ರಲ್ಲೇ ಗುಣಿಸ್ಬೇಕು ಹೌದು. ಸೊ ಇದೆಷ್ಟಾಯ್ತು 13 26 ಮೈನಸ್ 1 ಅಂದ್ರೆ ಇದು 25 4 ಅಂಶ. 25 4 ಅಂಶ ಅಂದ್ರು ಒಂದ. ಇದನ್ನ ಬೇಕಾದ್ರೆ ಹೆಂಗ್ ಬರಿಬಹುದಾಗಿತ್ತು, 6 ಪೂರ್ಣಾಂಕ 1 4 ಅಂಶ. ನಾ ಬಾಯಿ ಲೆಕ್ಕ ಹೆಂಗ ಮಾಡಿದ್ ನೋಡ್ರಿ, 3 ಮತ್ತು 3.5 ಕೂಡಿಸೋದು 6.5 ಆಯ್ತು. 6.5 ಒಳಗೆ 1 4 ಅಂಶ ಕಳೆದ್ರಿಂದ 6 ಪೂರ್ಣಾಂಕ 1 4 ಅಂಶ ಆಯ್ತು. ಇದನ್ನ ನಾನು ವಾಪಸ್ ಈ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಬರ್ಕೊಂಡೆ ಅಂದ್ರೆ 6 4 24 1 25 25 4 ಅಂಶ. ಈ ಉತ್ತರ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದೆ ನಾನು. ಓಕೆ, ಸೊ ಈಗ ಇದೊಂದು ಸಿಕ್ತು ನನಗೆ, ಇದೊಂದು ಸಿಕ್ತು. ಏನ್ ಮಾಡ್ಬೇಕು, ಈಗ ನಾನು ಗುಣಿಸ್ಬೇಕಿಲ್ಲ. ನನಗೇನೈತೆ ಹಂಗಂದ್ರೆ ವಾಪಸ್ ಇಲ್ಲಿ ಬರೋಣ, ನಾವು ಈ ಮೇನ್ ಲೆಕ್ಕಕ್ಕೆ ಬರೋಣ. ವಾಪಸ್ ಈ ಮೇನ್ ಲೆಕ್ಕಕ್ಕೆ ಬರೋಣ. ಮೊದಲನೇ ಕಂಸ ನಾನು ಏನ್ ಮಾಡ್ಕೊಂಡಿ 11 2 ಅಂಶಕ್ಕೆ ಸಮ ಅನ್ನೋದನ್ನ ಕಂಡ್ಕೊಂಡಿ. ಆಮೇಲೆ ಗುಣಾಕಾರ ಚಿಹ್ನೆ ಹೆಂಗಿತ್ಲ ಹಂಗ ಈ ಎರಡನೇ ಕಂಸ ಇತ್ತಲ್ಲ, ಎರಡನೇದು 3 ಪ್ಲಸ್ ಇದೆಲ್ಲ ಕೂಡಿ 25 4 ಅಂಶ ಆಯ್ತು. ಈಗ ಬರೀ ಈ ಭಿನ್ನ ರಾಶಿಗಳ ಗುಣಾಕಾರ ಐತಿ. ಗುಣಾಕಾರ ನಿಮ್ಗೆ ಗೊತ್ತೈತಿ ಏನ್ ಮಾಡೋದು, ಅಂಶಕ್ಕೆ ಅಂಶ ಗುಣಿಸೋದು, ಛೇದಕ್ಕೆ ಛೇದ ಗುಣಿಸಿದ್ರೆ ನಮ್ಗೆ ಸರಿಯಾದ ಉತ್ತರ ಬರ್ತೈತಿ ಹೌದಲ್ಲ. ಅದ್ ನಾವು ಕಂಡ್ಕೊಂಡಿದೀವಿ ಈಗಾಗಲೇ. 4 2 8 ಆಯ್ತು. 25 11 25 ನೋಡಿ ಹೆಂಗ್ ಮಾಡ್ತೇನೆ ನಾನು, ಮೊದಲು ಬಿಡಿಕಾಲ ಜೋಡಿ ಗುಣಿಸ್ತೇನೆ. 25 1 25 ಇದನ್ನ 1ರಲ್ಲೇ ಗುಣಿಸ್ತೇನೆ. 25 1 25 2 ಕೆಲ ಆಯ್ತು. 25 1 25 ಅದಕ್ಕೆ 2 ಕೂಡ್ಸ್ಕೊಂಡ್ ಬಿಡೋಣ 27. ಸೊ
ಸೊ 275/8 ಇದನ್ನ ಏನಾದ್ರೂ ನಾನು ಸಂಕ್ಷಿಪ್ತ ರೂಪಕ್ಕೆ ತರಕ್ ಬರ್ತೈತೇನು? ಬರಂಗಿಲ್ಲ. ಯಾಕಂದ್ರ ಅಂಶ ಬೆಸ ಸಂಖ್ಯೆ ಐತಿ, 2ರಿಂದ ಭಾಗ ಹೋಗುದಿಲ್ಲ. ಅಂದ್ಮೇಲೆ ಇದು ಸಂಕ್ಷಿಪ್ತ ರೂಪಕ್ಕೆ ನಮಗೆ ಇನ್ನೇನು ತರಕ್ ಬರಂಗಿಲ್ಲ. ಯಾಕಂದ್ರೆ ಛೇದ ಅಂತೂ 5 ಅಥವಾ 3 ಭಾಗ ಹೋಗುದಿಲ್ಲ. 5 ಭಾಗ ಹೋಗುದಿಲ್ಲ ಛೇದ. ಸೊ ಅದಕ್ಕೇನು ಉಪಯೋಗ ಇಲ್ಲ. ಇದು 275/8 ಇದು ಏನಾಗ್ತದೆ ನಿಮ್ಗೆ ಫೈನಲ್ ಆನ್ಸರ್ ಬರ್ತದೆ. ತಿಳಿತಿದೆ ಎಲ್ಲರಿಗೂ? ಓಕೆ, ಸೊ ಈಗ ನೆಕ್ಸ್ಟ್ ಇದನ್ನ ಮಾಡ್ರಿ. ಇದ್ರ ಉತ್ತರ ಮೊದಲ ಎಲ್ಲರೂ ಬಾಯಿ ಉತ್ತರ ಹೇಳಿ, ನಾನು ಕೆಲವೊಂದು ಬಾಯಿ ಲೆಕ್ಕ ಕೊಡ್ತೀನಿ ಅಂತ ಹೇಳಿದ್ನಿ, ಅವಾಗ ಆಗೇ ಇಲ್ಲ ಅದು. ಇದು ಹಂಗ ಪೂರ್ತಿ ಎಲ್ಲ ಮಾಡಲ್ಲ, ಹಂಗ ಬಾಯಿ ಲೆಕ್ಕದಲ್ಲೇ ಯಾರು ಮಾಡ್ತೀರಿ ಇದನ್ನ? ನೋಡಿ ಆಗ್ತೈತ್ರಿ. ಯಾರು ರಜತ್? ಮತ್ತೆ ಯಾರು ನೋಡಿ ಹೇಳ್ಬೋದು ಇದನ್ನ? ಹಂಗ ನೋಡ್ರಿ, ಸ್ವಲ್ಪ ಅದನ್ನ ಲಕ್ಷ ಕೊಟ್ಟು ನೋಡ್ರಿ, ಬರ್ತೈತಿ ನಿಮ್ಗೆ ಹಂಗ. ಆಮೇಲೆ ಬಿಡಿಸಿರೋದ ಹೋಗ್ಲಿ. ಮೊದಲನೇ ಕೌನ್ಸಿನ ಬೆಲೆ ಎಷ್ಟು ಬರ್ತೈತೆ ಅಂತ ಅನ್ಸ್ತೈತಿ ನಿಮ್ಗೆ ಹಂಗ ನೋಡಿ. ರಜತ್, ನಿಂದು ಮೊದಲನೇ ಕೌನ್ಸದ ಬೆಲೆ ಎಷ್ಟು ಬಂತು? 4. ಹೆಂಗ ಹಂಗ ನೋಡಿ ಹೇಳ್ಬೋದು ನೀನು? ಹೌದ್ರಿ. ಹೇಳು. 2 ಗಿರ್ದಾಕ್ರಿ ಪೌಣ ಕುಡ್ಸಿನ್ರಿ 3 ಹಾ ನೋಡ್ರಿ, 2.14 ಐತಲ್ಲ, 2.14 ಅಂದ್ರೆ ಏನು? 2 ಮೇಲೆ ಕಾಲು ಭಾಗ, 2 ಕಾಲು ಭಾಗ, ಅದಕ್ಕೆ ಮುಕ್ಕಾಲು ಭಾಗ ಕುಡ್ಸಿದ್ದೈತಿ. 2 ಗಿರ್ದಾಕ 3 ಗಿರ್ದಾ ಕುಡ್ಸಿದ್ದೈತಿ. 2 ಗಿರ್ದ ಐತ್ಲ, ಅದಕ್ಕೆ 3 ಗಿರ್ದಾ ಕುಡ್ಸಿದ್ದೈತಿ. ಎಷ್ಟಾಯ್ತು ಹಂಗಾದ್ರೆ? 2 ಮೇಲೆ 4 ಗಿರ್ದಾ ಅಂದ್ರೆ ಎಷ್ಟಾಯ್ತು? ಒಂದು ಪೂರ್ತಿ. 2 ಮೇಲೆ ಒಂದು ಪೂರ್ತಿ ಅಂದ್ರೆ ಎಷ್ಟಾಯ್ತು? ಪೂರ್ತಿ 3 ಆಗ್ಬಿಡ್ತದು. 2 ಕಾಲ್ ಇತ್ತು, ಅದಕ್ಕೆ ಮುಕ್ಕಾಲು ಕೂಡಿಸ್ಬಿಟ್ರೆ ನೋಡ್ರಿ ಎಷ್ಟಾಯ್ತು? ಪೂರ್ತಿ 3 ಆಗ್ಬಿಡ್ತು. ಆಮೇಲೆ 3ಕ್ಕೆ 1 ಕೂಡಿಸಿದ್ರೆ 4 ಆಯ್ತು. ಸೊ ಮೊದಲನೇ ಬ್ರಾಕೆಟ್ ರಜತ್ ಹೇಳಿದಿಲ್ಲ, ಹಂಗೆ ಎಷ್ಟಾಯ್ತು? 4 ಆಗ್ಬಿಡ್ತು. ಈಗ ಹಂಗ ನೀವು ಎರಡನೇದ್ದು ಏನೈತಿಲ್ಲ, ಎರಡನೇದು ದೊಡ್ಡದೊಂದು ಕಂಸ ಐತಿ, ಕಂಸದಾಗ ಮತ್ತೆ ಒಳಗೆ ಇನ್ನೊಂದು ಕಂಸ ಐತಿ. ಇವುಗಳಿಗೆ ಏನಂತೀವಿ ನಾವು? ಕಂಸಗಳು. ಬೇರೆ ಬೇರೆ ತರದ ಕಂಸಗಳು ಅದಾವ ಅಷ್ಟ. ಯಾಕಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಬೇರೆ ಬೇರೆ ಉಪಯೋಗಿಸಿರ್ತೇವೆ ಅಷ್ಟೇ. ಇಲ್ಲಿ ಶೇಪ್ ಕೊಂಡು ಇದನ್ನ ಯಾಕ್ರಿ? ಚೌಕೆ, ಒಂದು ಸ್ಕ್ವೇರ್ ಬ್ರಾಕೆಟ್ ಐತಿ, ಒಂದು ಇನ್ನೊಂದಕ್ಕೆ ಏನಂತೀವಿ ನಾವು? ಪ್ಯಾರಂಥೆಸಿಸ್ ಅಂತ ಕರಿತೀವಿ. ಸ್ಕ್ವೇರ್ ಬ್ರಾಕೆಟ್ ಅಂದ್ರೆ ಇವು ಚೌಕಾವರಣ, ಆಮೇಲೆ ಇನ್ನೊಂದು ಒಳಗದವಲ್ಲ ಅವು ನಾರ್ಮಲ್ ಕಂಸಗಳು ಅಥವಾ ಆವರಣಗಳು. ಈ ಆವರಣಗಳು ಬೇರೆ ಬೇರೆ ತರದ್ದು ಯಾಕೆ ಬಳಸ್ತೇವೆ ಅಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಒಳಗಿದ್ದಕ್ಕೆ ಹೊರಗಿದ್ದಕ್ಕೆ ನಿಮಗೆ ಈಸಿಲಿ ನೋಡಕ್ ಈಸಿ ಆಕೈತಿ. ಈ ಎರಡನೇದ್ರದ್ದು ಹಂಗ ಯಾರಾದ್ರೂ ಬಾಯಿಂದ ಹೇಳ್ತೀರಿ? ಈಗ ರಜತ್ ಹೇಳಿದಲ್ಲ ಹಂಗ ಎರಡನೇದ್ ಕೌನ್ಸ್ ಟೋಟಲ್ ಅದು ಚೌಕ ಆವರಣ ಐತಲ್ಲ, ಅದ್ರದ್ದು ಎಲ್ಲಾ ಬೆಲೆ ಎಷ್ಟಾಕೈತೆ ಅಂತ ಅದನ್ನ ನೋಡೋಕ್ಕಿಂತ ಮುಂಚೆ ಬೇಕಾದ್ರ ಆ ಎರಡನೇ ಚೌಕ ಆವರಣದ ಒಳಗಡೆ ಇನ್ನೊಂದು ಸಾದಾ ಕಂಸ ಐತಲ್ಲ, 3 - 5/2, ಅದ್ರದಷ್ಟೇ ಯಾರಾದ್ರೂ ಹೇಳ್ತೀರಿ? 3 - 5/2 ಎಷ್ಟಾಕೈತಿ ನೋಡಿ. ಮೊದಲು ಅದನ್ನ ಬಿಡಿಸ್ಕೋಬೇಕಲ್ಲ ನಾವು. ಯಾರು ಹೇಳ್ತೀರಿ? ಸರ್ ನಾ ಹಾ ಹೇಳು. 3 2 ಅರ್ಧ ಕಳೆದ್ರೆ ಎಷ್ಟ್ ಆಕೈತಿ? ಹಾ ಎಷ್ಟಾಕೈತಿ? ಅರ್ಧ ಆಕತ್ರಿ. ಅರ್ಧ ಆಕೈತಿ. ವೆರಿ ಗುಡ್. ಇದೆಲ್ಲರಿಗೂ ತಿಳಿತು? ಈಚೆ ಕಡೆದಿ 2 ಅರ್ಧ ಕಳೆದು ಬಿಟ್ಟ. 5/2 ಅಂದ್ರೆ ಎಷ್ಟು ನೋಡ್ರಿ? 5/2 ಅಂದ್ರೆ ಎಷ್ಟು? 2.5. ಅದು ನಿಮ್ಗೆಲ್ಲ ಮಾಡ್ಸಿದಿಲ್ಲ ಇದನ್ನ. 5/2 ಅಂದ್ರೆ 2.5, 7/2 ಅಂದ್ರೆ 3.5, 9/2 ಅಂದ್ರೆ 4.5, 11/2 ಅಂದ್ರೆ 5.5. ಇದೆಲ್ಲ ನಿಮ್ಗೆ ಗೊತ್ತೈತಿ. ಇಲ್ಲೇನಾಯ್ತು? 3 - 5/2. 5/2 ಅಂದ್ರೆ 2.5. ಅದು 3 2.5 ಕಳೆದ್ರೆ ಎಷ್ಟಾಯ್ತು? ಅರ್ಧ ಆಯ್ತು. ಸೊ ಅದು ಹೋಗ್ಬಿಡ್ತು ನೋಡ್ರಿ, ಒಳಗಿನ ಕೌನ್ಸ್ ಎಲ್ಲ ಏನಾಗ್ಬಿಡ್ತು? ಒಂದೇ ಒಂದು ಸಂಖ್ಯೆ ಆಗ್ಬಿಡ್ತು, 1/2 ಆಗ್ಬಿಡ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು? ಯಾರು ಹೇಳ್ತೀರಿ? ಹಾಫ್ ಆಯ್ತು. ಏನ್ ಮಾಡೋದು? ಸರಿ, 3 ಅರ್ಧ ಕೂಡ್ಸೋದ್ರಿ. 3 + half into half ಆಯ್ತದು. 3 + half into half ಆಯ್ತು. 3 + half into half. ಈಗ ಏನ್ ಮಾಡ್ಬೇಕು ನಾನು? ನೆಕ್ಸ್ಟ್ ಈ ಚಾರ್ಟ್ನಾಗ ಬರೀತೇನೆ ನೋಡ್ರಿ, ಹಂಗ ಆಗ್ತದೆ. 3 + half into half ಚಾರ್ಟ್ ಒಳಗೆ ಐತಿ ನೋಡ್ರಿ, ಹಿಂಗ ಆಗ್ತದೆ. ಈಗ ನಾ ನೆಕ್ಸ್ಟ್ ಏನ್ ಮಾಡ್ಬೇಕು? ವಿಚಾರ ಮಾಡ್ರಿ ಸ್ವಲ್ಪ.
ಹಾಫ್ ಈಗ ಗುಡ್ಸ್ಕೋಬೇಕು. ಫಸ್ಟ್ ಯಾವ್ದು ಮಾಡ್ಬೇಕು ನಾನೀಗ? ನಿಮ್ಗೆ ಗೊತ್ತಿಲ್ಲ, ಗುಣಾಕಾರ ಹಿಂಗಿದ್ದಾಗ ನೋಡ್ರಿ, ಇಲ್ಲಿ ಹಾಫ್ ಏನೈತಿ? ಇಂಟು ಹಾಫ್ ಮಿಶ್ರ ಮಾಡ್ಬೇಕು. ಕ್ರಿಯೆ ಐತಿ. ಮಿಶ್ರ ಕ್ರಿಯೆ ಹೆಂಗೈತಿ? ಪ್ಲಸ್ ಐತಿ, ಮಲ್ಟಿಪ್ಲಿಕೇಶನ್ ಐತಿ. ಕಂಸಗಳು ಇಲ್ಲ, ಈಗ ಕಂಸಗಳು ಯಾವು ಇಲ್ಲ. ಈಗ ನಾನು ಯಾವ್ದು ಮಾಡ್ಕೋಬೇಕು? 3 ಪ್ಲಸ್ ಹಾಫ್ ಮಾಡ್ಕೋಬೇಕು. ಏನ್ ಮೊದಲು ಹಾಫ್ ಇಂಟು ಹಾಫ್ ಮಾಡ್ಕೋಬೇಕು? ಹಾಫ್ ಇಂಟು ಹಾಫ್ ಮಾಡ್ಕೋಬೇಕು. ಹಾಫ್ ಇಂಟು ಹಾಫ್ ಮೊದಲು ಮಾಡ್ಕೋಬೇಕು. 3ಕ್ಕೆ ಗಿರ್ದಾ ಕೂಡಿಸ್ಬೇಕು. ಕರೆಕ್ಟ್, 3ಕ್ಕೆ ಗಿರ್ದಾ ಕೂಡಿಸ್ಬೇಕು. 3 ಪೂರ್ಣಾಂಕ 1/4 ಆತು. 3 ಪೂರ್ಣಾಂಕ 1/4 ಆತು. 3 ಪೂರ್ಣಾಂಕ 1/4 ಅಂದ್ರೆ ಎಷ್ಟಾತು? 13/4. 13/4 ಆಯ್ತು ನೋಡ್ರಿ. 13/4 ಆತಿದ್ರು. ಇದು ಯಾರಿಗಾದ್ರೂ ತಿಳಿದಿಲ್ಲ? ಇವನ್ನೇನ್ ನೀವು ಸ್ಪಷ್ಟವಾಗಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮುಂದೆ ಬೀಜಗಣಿತ ಬಹಳಷ್ಟು ಈಸಿ ಆಗಿಬಿಡ್ತೈತಿ ನಮಗೆ ಬೀಜಗಣಿತ. ಈಗ ಹಂಗಾದ್ರ ಈ ಎಲ್ಲಾ ಕಂಸನ ಬಲಗಡೆದ ಏನು ಚೌಕ ಕಂಸ ಇತ್ತಲ್ಲ ಅದನ್ನು ಬಿಟ್ಟು ಬಿಡ್ಬೋದು. ಈಗ ನಾನು ಚೌಕ ಕಂಸ, ಸ್ಕ್ವೇರ್ ಬ್ರಾಕೆಟ್ ಇತ್ತಲ್ಲ ಅದನ್ನು ಬಿಟ್ಟು ಬಿಡ್ಬೋದು. 13/4 ಒಂದ ಬರಿತೀನಿ ನಾನು, ಯಾಕಂದ್ರೆ ಒಂದೇ ಸಂಖ್ಯೆ ಐತಿ, ಬ್ರಾಕೆಟ್ ಹಾಕುವ ಅವಶ್ಯಕತೆ ಇಲ್ಲ. ಎಡಗಡೆದ ಎಷ್ಟು ಬಂದಿತ್ತು ನಮ್ದು? 4 ಬಂದಿತ್ತು. 16/4. ಹಾ, ಈಗ 4 ಮೈನಸ್ 13/4 ಐತಿ. ಇದನ್ನ ನಾನು ಲಸ ತಗೊಂಡು ಮಾಡ್ಬೋದು. ಅಥವಾ ನಾನು 13/4 ಇತ್ತಲ್ಲ ಅದಕ್ಕೆ ನನಗೆ ಏನಂತ ಗೊತ್ತಿತ್ತದು? 3.14 ಅಂತ ಗೊತ್ತಿತ್ತು. ಅಂದ್ರೆ 3ರ ಮೇಲೆ ಗಿರ್ದ ಆಯ್ತು. 4ರೊಳಗ 3 ಗಿರ್ದ ಕಳೆದ್ರ ಉಳಿತೆಷ್ಟು ರೊಟ್ಟಿ? ಮುಕ್ಕಾಲು ಭಾಗ ಉಳಿತು ನೋಡ್ರಿ, ಪೌನಾ ಭಾಗ ಉಳಿತು. 4ರೊಳಗ 3 ಗಿರ್ದ ರೊಟ್ಟಿ ಕಳೆದು ಬಿಟ್ರಿ ಅಂತಂದ್ರೆ ಉಳಿತೆಷ್ಟು? 3 ಗಿರ್ದ ಉಳಿದು ಇಲ್ವಾ? ಮುಕ್ಕಾಲು ಭಾಗ. 3/4 ಉತ್ತರ ಬರ್ಬೇಕಿತ್ತು. 3/4 ಉತ್ತರ ಬರ್ಬೇಕಿತ್ತು. ಹಿಂಗ ನೋಡ್ರಿ, ಇಷ್ಟು ದೊಡ್ಡ ಲೆಕ್ಕ ಸಹಿತ ನೀವ್ ಏನ್ ಮಾಡ್ಬೋದು? ಇದನ್ನ ಹಿಂಗ್ ಬರೀ ನೋಡಿ ಮಾಡ್ಬೋದು. ಈಗ ನಾಳೆ ನಿಮ್ಗೆ 10th ನಿಮ್ಗೆ ಗೊತ್ತೈತಿ ಏನೋ NTSC ಅಂತ ಎಕ್ಸಾಮ್ ಐತಿ. ಇವನ್ನೆಲ್ಲ ಅಂತ ದೊಡ್ಡ ನೀವು ಮುಂದೆ ಏಮ್ ಇಟ್ಕೊಂಡಿದ್ರಿ ಅಂದ್ರೆ ನಿಮ್ಗ ಇದು ಹಿಂಗ್ ಮಾಡಕ್ಕೂ ಬರ್ಬೇಕು ಒಂದು. ಮತ್ ಮುಖ್ಯವಾಗಿ ಹಿಂಗ್ ಮಾಡೋದ್ರಿಂದ ನಿಮ್ಗೆ ಮಜಾ ಬರ್ತೈತಿ ನೋಡ್ರಿ. ಹಿಂಗ್ ಮಾಡೋದ್ರಿಂದ ಈಗ ಹೆಂಗ್ ನೀವು 10, 6, 16 ಅಂತ ಹೆಂಗ್ ಬಾಯಿಲೆ ಕೂಡಿಸ್ತೀರಿ, ಹಿಂಗ ಭಿನ್ನ ರಾಶಿಗಳು ನಿಮ್ಗೆ ಬಾಯಿಲೆ ಕೂಡಿಸೋದು, ಕಳೆಯೋದು, ಗುಣಿಸೋದು ಎಲ್ಲ ಮಾಡಕ್ ಬರ್ಬೇಕು. ಅವಾಗ ಅದ್ರ ಜೊತೆ ಫ್ರೆಂಡ್ಶಿಪ್ ಆಗಿಬಿಡ್ತೈತಿ ನಿಮ್ದು. ಭಿನ್ನ ರಾಶಿಗಳು ಅಂದ್ರೆ ಏನೋ ಒಂದು ತರ ಬೇರೆ ಪ್ರಾಣಿಗಳ ಜೊತೆ ಕಾಣಂಗಿಲ್ಲ. ಇವು ನಮ್ಮ ಸಂಖ್ಯೆಗಳ ಇವು ಸಹಿತ. ಸೊ ಈಗ ಎಷ್ಟಾತ್ ನೋಡ್ರಿ, ಮೊದಲನೇ ಕಂಸದೊಳಗಿನ ಸಂಖ್ಯೆ ಬಂದಿತ್ತು 4 ಬಂದಿತ್ತು. ಎರಡನೇ ಕಂಸದೊಳಗೆ ಎಷ್ಟು ಬಂತು? 3.14 ಬಂತು. ಸೊ 4ರೊಳಗ 3.14 ಕಳೆದ್ರಪ್ಪ ಅಂತಂದ್ರೆ, 4ರೊಳಗ 3 ಗಿರ್ದ ಕಳೆದ್ರಿ ಅಂತಂದ್ರೆ ಎಷ್ಟು ಉಳಿತು? ಪೌನಾ ಭಾಗ ಅಥವಾ ಮುಕ್ಕಾಲು ಭಾಗ ಅಥವಾ 3 ಗಿರ್ದ ಭಾಗ ಉಳಿತು. 3 ಗಿರ್ದ ಅಷ್ಟು ಉಳಿತು. ಅದರಂದ್ರೆ ಉತ್ತರ ಎಷ್ಟು? 3/4 ಉಳಿತು. ನೀವು ಲಸ ತಗೊಂಡು ಮಾಡ್ರಿ. 4 ಮೈನಸ್ 13/4 ಇದನ್ನ ಮಾಡ್ರಿ, ಲಸ ತಗೊಂಡ್ ಬೇಕಾರ ಅಷ್ಟ ಬರ್ತೈತಿ ನೋಡ್ರಿ. ಬರ್ತೈತಿಲ್ಲ ನೋಡ್ರಿ, ಅಷ್ಟ 3/4 ಬರ್ತೈತಿಲ್ಲ ನೋಡ್ರಿ. ಎಲ್ಲಾರ್ಗು ನೀವೇ ಮಾಡ್ಬೇಕಿಲ್ಲ, ನಾ ಮಾಡೋದಿಲ್ಲ. ಏನಾದ್ರು ಡೌಟ್ ಐತಿಲ್ಲ? ಇಲ್ರಿ. ಓಕೆ, ಮತ್ತಾರಿಗೂ ಇಲ್ಲಿ ಏನಾದ್ರು ಡೌಟ್ ಇದ್ರೆ ಈಗ ಕೇಳ್ಬೋದು. ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಪ್ರಶ್ನೆ ಏನಾದ್ರು ಇದನ್ನ ಕುಡಿಸಿದಾಗ ಹಿಂಗ ಯಾಕಾತ್ರಿ ಏನಾದ್ರು ಇದ್ರೆ ಕೇಳ್ಬೋದು. ಓಕೆ, ಸೊ ಇನ್ನೊಂದು ಮಾಡ್ರಿ ಹಂಗಾದ್ರೆ ನೋಡೋಣ. ಬರ್ಕೊಡ್ರಿ, ಇದನ್ನ ವೈಟ್ ಬೋರ್ಡ್ ಮೇಲೆ ಬರಾಕ್ತೇನಲ್ಲ ಅದನ್ನ ಬರ್ಕೊಡ್ರಿ. ಇದನ್ನ ಬಾಯಿ ಲೆಕ್ಕದಲ್ಲೇ ಮಾಡಕ್ ಪ್ರಯತ್ನ ಮಾಡ್ರಿ. ಓಕೆ, ಇದನ್ನ ಬರ್ಕೊಂಡು ಏನ್ ಮಾಡ್ರಿ, ಹಂಗ ಬಾಯಿಲೆ ಮಾಡಕ್, ಹಂಗ ಮನಸ್ಸಿನಾಗ ಮಾಡಕ್ ಪ್ರಯತ್ನ ಮಾಡ್ರಿ ಇದನ್ನ. ಈಗ ಬಾಯಿಲೆ ಮಾಡ್ರಿ. ಯಾರಿಗ್ ಬರ್ತೈತಿ ಜಸ್ಟ್ ಯಾರಿಗ ಉತ್ತರ ಬಂದೈತಲ್ಲ ಅವರು ಕೈ ಎಷ್ಟೇ ಐತ್ರಿ.
ಓಕೆ, ರಜೆ ತಗೋಬೇಕೈತಿ ಇದನ್ನು ನೋಡಿ ಸಾವಕಾಶ ಮಾಡ್ರಿ ಎಲ್ಲರೂ. ಇದನ್ನ ಪೂರ್ತಿ ಹಂಗ ಬಿಡ್ಸೋಕಿತ್ತ ಹಂಗ ಬಾಯ್ಲೆ ಮಾಡ್ರಿ, ಬಾಯ್ಲೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ, ಆಮೇಲೆ ಅದನ್ನ ಬಿಡ್ಸೋಂಕ್ರಿ ಅಂತ. ಹಂಗ ಬಾಯ್ಲೆ ಬರ್ಬೇಕಿದು ಉತ್ತರ, ಮತ್ತೆ ಬರೀ ನೋಡಿನ ಮನಸ್ನ್ಯಾಗನ ಮಾಡಕ್ ಬರ್ಬೇಕು ನಿಮ್ಗ. ಮೊದಲನೇ ಕಂಸದ ಉತ್ತರ ಅಫ್ಕೋರ್ಸ್ 7 ಬಂತು. ಎರಡನೇ ಕಂಸದ ಉತ್ತರ ಎಷ್ಟು ಬಂತು? 7 ರೀ. ಅದು 7 7 ಬಂತ್ರಿ ಅದು. ಅದು 7 ಬಂತು. ಗುಣಿಸಿದಾಗ ಎಷ್ಟು ಬಂತು? 49 ರೀ. 49 ರೀ. 49. ಈಗ ಯಾರು ಹೇಳ್ತೀರಿ ಮೊದಲನೇ ಕಂಸದ ಉತ್ತರ 7 ಹೆಂಗ್ ಬಂತು? ಹಂಗ ಹಂಗ ನೋಡಿ ನೋಡಿ ಹೇಳ್ಬೇಕು. ನಾ ರೀ. ಸೃಷ್ಟಿ ಹೇಳ್ತಿ? ಸೃಷ್ಟಿ ಹೇಳು. ಹಾ ರೀ. ಹಾ 10ಕ್ಕ ಪ್ಲಸ್ ಗಿರ್ದ ಮಾಡ್ಬೇಕ್ರಿ. ಹ್ಮ್ ಅದ 10 ಗಿರ್ದ ಆಗ್ತೈತ್ರಿ. ಹ್ಮ್ 10 ಗಿರ್ದ ಒಳಗ 3 ಗಿರ್ದ ಕಳಿಬೇಕ್ರಿ. ವೆರಿ ಗುಡ್. ಹಾ ಆನ್ಸರ್ 7 ಬರ್ತೈತಿ. 10 ಗಿರ್ದ ಒಳಗ 3 ಗಿರ್ದ ಕಳೆದ್ರೆ 7 ಯಾಕೆ ಬರ್ತೈತಿ? ಇನ್ನೊಂದ್ ಸ್ವಲ್ಪ ಹೇಳ್ತಿ? ಅದ್ ಅರ್ಧ ಗಿರ್ದ ಅರ್ಧ ಆಗ್ತೈತ್ರಿ. ಗಿರ್ದ ಅರ್ಧ ಆಕತಿ, ಕಳ್ಯಾಕತ್ತೀವಿ. 10 ಗಿರ್ದ ಒಳಗ 3 ಗಿರ್ದ ಕಳಿಬೇಕು ನಾನು. ನಿನ್ ಕಡೆ 10 ಗಿರ್ದ ರೊಟ್ಟಿ ಐತಿ, ನೀ ಯಾರಿಗೋ 3 ಗಿರ್ದ ಕೊಡ್ಬೇಕು. ಮೊದಲು ಗಿರ್ದ ಗಿರ್ದ ಮೊದ್ಲು ಹೋಗ್ತೈತಿ, ಮತ್ತ 10ರಾಗ ಎಷ್ಟು ಹೋಗ್ತೈತಿ? 10 3 ಹೋಗ್ತೈತ್ರಿ, 7 ಆಗ್ತೈತ್ರಿ. 7 ಉಳಿತು ನೋಡ್ರಿ. ನಿಮ್ ಕಡೆ ನೀವು ಕಲ್ಪನೆ ಮಾಡ್ಕೊಳ್ಬೇಕು ಮನಸ್ಸಿನೊಳಗ. ನಿಮ್ ಕಡೆ 10 ಮೇಲೆ ಗಿರ್ದ ರೊಟ್ಟಿ ಐತಿ, ಅದ್ರೊಳಗೆ ನೀನು 3 ಗಿರ್ದ ರೊಟ್ಟಿ ಯಾರಿಗೋ ಕೊಡಾಕತ್ತಿದ್ದೀರಿ. ಎಷ್ಟು ಉಳಿತೈತಿ? ನೀವು ಮನಸ್ಸಿನೊಳಗ ಅದನ್ನ ಇಮ್ಯಾಜಿನ್ ಮಾಡ್ಬೇಕು. 10 ಗಿರ್ದ ರೊಟ್ಟಿ ಐತಿ, ಅದ್ರೊಳಗೆ ನೀವು 3 ಗಿರ್ದ ರೊಟ್ಟಿ ಕೊಡಾಕತ್ತೀರಿ ಯಾರಿಗೋ. ಅಂದ್ರೆ ಏನ್ ಮಾಡ್ಬೇಕು ನೀವು? ಮೊದಲ ಆ ಗಿರ್ದ ರೊಟ್ಟಿ ಕೊಟ್ಬಿಡ್ರಿ, ಆಮೇಲೆ ಮತ್ 10ರೊಳಗಿಂದ ಎಷ್ಟು ಕೊಡ್ಬೇಕು? 3 ರೊಟ್ಟಿ ಕೊಡ್ಬೇಕು. ಉಳಿತ ಎಷ್ಟು ನಿಮ್ ಕಡೆ? 7 ರೊಟ್ಟಿ ಉಳಿದಿಲ್ಲ? ಹಾ ಹಂಗ ನೀವು ಮನಸ್ಸಿನೊಳಗಿದನ್ನ ಇಮ್ಯಾಜಿನ್ ಮಾಡೋ ಪವರ್ ಬೆಳೆಸ್ಕೋರಿ ಇದನ್ನ. ಮ್ಯಾಥಮೆಟಿಕ್ಸ್ ಒಂದು ಅಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ ಇದು. ಅದನ್ನ ಮನಸ್ಸಿನೊಳಗೆ ನೀವು ಎಷ್ಟು ಇಮ್ಯಾಜಿನೇಷನ್ ಪವರ್ ಬೆಳೆಸ್ಕೋತೀರಿ ಅಷ್ಟು ನೀವು ಬಹಳಷ್ಟರೊಳಗೆ ಇಂಪ್ರೂವ್ ಆಗ್ತೀರಿ. ಸೊ ಈ ಇಮ್ಯಾಜಿನೇಟಿವ್ ಪವರ್ ಬಹಳ ಇಂಪಾರ್ಟೆಂಟ್ ಇದು. ಹಂಗಾಗಿ ಎರಡನೇ ಕಂಸಕ್ಕೆ ಬರೋಣ. ಈಗ ಒಂದನೇ ಕಂಸದ ಉತ್ತರ ಅಂತೂ 7 ಬಂತು. ಎರಡನೇ ಕಂಸಕ್ಕೆ ಬರೋಣ. ಇದನ್ನ ಯಾರು ಹೇಳ್ತೀರಿ? ಇದ್ರದ್ದು ಉತ್ತರ 7 ಬಂತು ಅಂತ ಹೇಳಕತ್ತೀರಿ. ಯಾರು ಹೇಳ್ತೀರಿ ಇದನ್ನ? ನಾ ಹೇಳ್ತೇನೆ ಸರಿ, ನಾ ಹೇಳ್ತೇನೆ. ಕಲ್ಪನಾ ಹೇಳ್ತಿ? ಹಾ ರೀ. ಹಾ ಹೇಳು. 8ರಾಗ್ರಿ 8ರಾಗ್ರಿ 1 4 ಕಳಿಬೇಕ್ರಿ. ಹಾ ಏನಾಕೈತಿ ಅವಾಗ? ಅವಾಗ್ರಿ 8 ಪೂರ್ನಾಂಕ 3 4 ಬರ್ತೈತ್ರಿ. 8ರೊಳಗೆ ಗಿರ್ದ ಕಳೆದ್ರೆ 8 ಪೂರ್ಣಾಂಕ 3 4 ಅಲ್ಲ. ಎಷ್ಟು 7 ಪೂರ್ಣಾಂಕ 3 4? 7 ಪೂರ್ಣಾಂಕ 3 4. ಅದ್ರಾಗ್ರಿ 3 4 ಮೈನಸ್ ಮಾಡ್ಬೇಕ್ರಿ. ಹಾ ಹಾ ಎಷ್ಟು ಉಳಿತು? ಅವಾಗ್ರಿ 3 4 ಹೋಗೈತ್ರಿ, 7 ಉಳಿತೈತ್ರಿ. ಕರೆಕ್ಟ್. ಸೊ 8ರೊಳಗೆ ಗಿರ್ದ ಕಳೆದ್ರೆ 7ರ ಮೇಲೆ 3 ಗಿರ್ದ ಉಳಿದು, 7ರ ಮೇಲೆ 3 ಗಿರ್ದ ಅದಾವು. ಅದ್ರೊಳಗೆ 3 ಗಿರ್ದ ತೆಗೆದು ಬಿಟ್ರೆ 7 ಉಳಿತು. ಸೊ 7 ಎರಡನೇ ಕಂಸದ ಬೆಲೆನು 7 ಆತು, ಮೊದಲನೇ ಕಂಸದ ಬೆಲೆನು 7 ಆತು. 7 7 49 ನೋಡ್ರಿ. 14 ಅಲ್ಲ, 7 7 ಗುಣಾಕಾರ ಐತಲ್ಲಿ, ಪ್ಲಸ್ ಇಲ್ಲ. 7 7 ಗುಣಾಕಾರ ಐತಲ್ಲಿ, ಯಾರೋ 14 ಅನ್ನಕತ್ತೀರಿ, ಅದಕ್ಕೆ ಕೇಳಿದ್ವಿ. ಓಕೆ. ಸೊ ಒಂದ್ ಸ್ವಲ್ಪ ಹೋಮ್ವರ್ಕ್ ತಗೊಳ್ರಿ. ಇಂಥವನ್ನ ಒಂದ್ ಸ್ವಲ್ಪ ಹೋಮ್ವರ್ಕ್ ತಗೊಳ್ರಿ. ಮೊದಲು ಬಾಯಿ ಲೆಕ್ಕದಲ್ಲೇ ಮಾಡೋದು, ಆಮೇಲೆ ಏನ್ ಮಾಡೋದು? ಅದನ್ನ ನಾವೀಗ ಪದ್ಧತಿ ಪ್ರಕಾರ ಹೆಂಗ್ ಮಾಡಿದಿಲ್ಲ, ಪದ್ಧತಿ ಪ್ರಕಾರ ಹಂಗೂ ಮಾಡಿ 2 ಸೇಮ್ ಬಂದವಿಲ್ಲ ನೋಡ್ಕೊಳ್ಳೋದು. ಮಜಾ ಬರಾಕ್ತಿತ್ತು. ಇಂಥ ಲೆಕ್ಕ ಇನ್ಮೇಲೆ ನೀವು ಆರಾಮ್ ಮನಸ್ಸಿನ ಮಾಡ್ಬೋದು. ಅಂದ್ಮೇಲೆ ಮತ್ತೆ ನೋಡ್ರಲ್ಲ ಎಷ್ಟೊಂದು ಪವರ್ಫುಲ್ ಇದು.
ಎಂತಾದ್ರೂ ಈಸಿ ಲೆಕ್ಕ ಅನ್ನಕತ್ತೀರಿ? ಇದು ಈಸಿ ಲೆಕ್ಕನ ಐತಿ ಇದು. ಹಾ ರೀ ಈಸಿ ರೀ. ಈಸಿ ಐತಲ್ಲೋ ಇದು? ಹಾ ಹಾ ರೀ ಸರಿ ನಂಗೊಂದ್ ಡೌಟ್ ರೀ. ಹಾ ಹೇಳು. ಇಲ್ಲಿ ಗುಣಾಕಾರ ಚಿಹ್ನೆ ಐತ್ಲಕ್ರಿ ಅಲ್ಲಿ ಭಾಗಾಕಾರ ಚಿಹ್ನೆನೂ ಹಾಕ್ಬೋದ್ರಿ? ಅಲ್ಲ ಇದು ಕೊಟ್ಟದ ಲೆಕ್ಕ ಐತಿ, ಇದ್ರ ಕೊಟ್ಟದ ಲೆಕ್ಕ ಹೆಂಗ್ ಚೇಂಜ್ ಮಾಡ್ತೀನಿ ನೀನು? ಕೊಟ್ಟದ ಲೆಕ್ಕ ಇಲ್ರಿ change ಅದ್ರ ಬ್ಯಾರೆ ಲೆಕ್ಕ ರೀ. ಬೇರೆ ಲೆಕ್ಕದಾಗ ಭಾಗಾಕಾರ ಹಾಕ್ಬೋದಾಗಿತ್ತಲ್ಲೇ. ಎರಡು ಸಂಖ್ಯೆಗಳು ನೀವು ಭಾಗಾಕಾರ ಮಾಡ್ಬೋದು, ಆಮೇಲೆ ಅಲ್ಲಿ ನಾನು ಭಾಗಾಕಾರನು ಹಾಕ್ಬೋದಾಗಿತ್ತು, ಪ್ಲಸ್ ಹಾಕ್ಬೋದಾಗಿತ್ತು, ಮೈನಸ್ ಹಾಕ್ಬೋದಾಗಿತ್ತು, ಕೊಡ್ಬೋದಾಗಿತ್ತು. ನಾನು ಹಂಗು ಈಗ ಕೊಡಾಕತ್ತಿಲ್ಲ, ನಾನು ಸಿಂಪಲ್ ಗುಣಾಕಾರದ್ದು ಅಷ್ಟೇ ಕೊಡಾಕತ್ತೀನಿ. ಭಾಗಾಕಾರದ್ದು ಬೇಕಾದ್ರೆ ಒಂದು ಕೊಡ್ತೇನೆ ಈಗ ನೆಕ್ಸ್ಟ್. ನೀನ್ ಕೇಳಿದ್ಮೇಲೆ ಈಗ ಭಾಗಾಕಾರದ್ದು ಒಂದು ಕೊಡ್ತೇನೆ ನಾನು. ಸರ್ ಆತ್ರಿ. ಅದ ನೀವೆಲ್ಲ ಇವು ಹೋಮ್ವರ್ಕ್ ಹಿಂಗ ಅದಾವಲ್ಲ, ಇಲ್ಲೇ ನೀವು ಬರಿತಾನ ಇದ್ರ ಉತ್ತರ ಗೊತ್ತಾಗ್ತಾವ ನಿಮ್ಗೆ. ನನಗೆ ಬರ್ಯಾಕ ಹೆಚ್ಚಿಗೆ ಟೈಮ್ ಬೇಕು, ನಿಮಗೆ ಬಿಡ್ಸಾಕ್ ಕಡಿಮೆ ಟೈಮ್ ಬೇಕು. ಈ ಮೌಸ್ ಹಿಡ್ಕೊಂಡು ನಾನು ಬರ್ಯಾಕನೇ ಹೆಚ್ಚಿಗೆ ಟೈಮ್ ಬೇಕು, ನೀವು ಬಿಡಿಸೋದು ಇನ್ನೂ ಈಸಿ ಮಾಡ್ಬಿಡ್ತೇನೆ. ಹಿಂಗ ಬರಿತಾನ ನೋಡಿ ಹೇಳ್ಬೋದು ನೀವು, ಅದ್ರ ಸಹಿತ ಬರ್ಕೊಡ್ರಿ. ಈ ಭಾಗಾಕಾರ ಕೊಡ್ತೇನೆ ನೋಡ್ರಿ. ಇದು 1.34 ಇದು. ಸಾಕಿಷ್ಟು ಇನ್ನ ಮಾಡ್ತೀರಾ? ಇನ್ನೊಂದು ತಗೋರಿ ಲಾಸ್ಟ್. ಸಾವಕಾಶ ವಿಚಾರ ಮಾಡಿ ಮನೆಯೊಳಗೆ ಮಾಡ್ರಿ. ಈ 3 ಹೋಮ್ವರ್ಕ್ ಸಾಕು ಇವತ್ತಿನ ದಿವಸ. ಸರ್ ಥರ್ಡ್ ಒನ್ ಇಷ್ಟ ಲೆಕ್ಕ ರೀ? ಅಷ್ಟೇ. ಓಕೆ ಬಾಯ್.